ಕೃಷ್ಣ, ನಿನ್ಗೆ ಅಕ್ಕ ಬಾವನ್ ನೋಡಿದ್ರೆ ಏನ್ ಅನ್ಸುತ್ತೆ? ಅದೇ ನಾವ್ ಹೋಗಿದ್ವಲ್ಲ ಸಖತ್ ಜೋಡಿ, ಆ ತರ ಸಖತ್ತ ಕಾಣಿಸ್ತಾರಪ್ಪ. ನನ್ಗ್ಯಾಕೋ ಅವ್ರಿಬ್ರು ಎಲ್ರ ಮುಂದೆ ಡವ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಅಂದ್ರೆ ಎಲ್ರ ಮುಂದೆ ತುಂಬಾ ಪ್ರೀತಿಲಿರೋ ತರ ನಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ. ನೀನು ಅವತ್ತು ಬಂದು ಅದಕ್ಕೆ ಹತ್ರ ಮಾತಾಡಿ ಎಲ್ಲ ಸರಿ ಮಾಡಿದ್ಯಲ್ಲ, ಅವತ್ತಿಂದ ಅಣ್ಣ ಮತ್ತೆ ಅದಕ್ಕೆ ಇಬ್ರು ಚೆನ್ನಾಗಿದಾರಪ್ಪ. ನನ್ಗೆ ಯಾವ ತರ ಚೇಂಜಸ್ ಕಾಣಿಸ್ತಾ ಇಲ್ಲ. ಎಲ್ರ ಮುಂದೆ ಚೆನ್ನಾಗಿದ್ದಾರೆ ಅಂದ ತಕ್ಷಣ ಅವ್ರಿಬ್ರು ಮಧ್ಯೆ ಪ್ರೀತಿ ಇದೆ ಅಂತ ಅರ್ಥನಾ? ಬಾವ ಅಕ್ಕನ ತುಂಬಾ ಪ್ರೀತಿ ಮಾಡ್ತಾರೆ, ಅದು ಕ್ಲಾರಿಟಿ ಇರೋ ವಿಷಯ. ಆದ್ರೆ ಲವ್ ವರ್ಕೌಟ್ ಆಗ್ಬೇಕು ಅಂದ್ರೆ 2 ವೇಲ್ ಇರ್ಬೇಕು. ಅದಕ್ಕೆ ಈಗ ಲವ್ ಆಗತ್ ಕಣೆ, ಅವ್ರಿಗೆ ಸ್ವಲ್ಪ ಟೈಮ್ ಬೇಕು. ಅದು ಇಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂದಂಗ ಆಗತ್ತಾ? ಟೈಮ್ ಕೊಡೋದು ಕರೆಕ್ಟ್ ಕಣೋ, ಆದ್ರೆ ಆ ಪ್ರೀತಿ ಅರಳ್ಬೇಕು ಅಂದ್ರೆ ಬಾವ ಆತರ ವಾತಾವರಣ ಸೃಷ್ಟಿ ಮಾಡ್ಬೇಕು. ಇವಾಗ ಗಿಡ ಬೆಳಿಬೇಕು ಅಂದ್ರೆ ಅದಕ್ಕೆ ನೀರ್ ಹಾಕ್ದೆ ಬಿಸಿಲು ಕೊಡದೆ ಅದು ಬೆಳಿಲಿ ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ದೂರ ದೂರ ಇದ್ದು ಪ್ರೀತಿ ಆಗ್ಬೇಕು ಅಂದ್ರೆ ಹೆಂಗಾಗುತ್ತೆ? ಇವಾಗ ಆ ರೀಲ್ಸ್ ವಿಡಿಯೋ ಮಾಡಿದಿದ್ರೆ ಇಬ್ರು ಜೊತೆಗೆ ಇರೋರು, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿರೋರು, ಒಬ್ರನ್ನೊಬ್ರು ನೋಡ್ಕೊಂಡಿರೋರು, ಮಾತಾಡಿರೋರು, ಆಮೇಲೆ ನಗೋದಿಕ್ಕೆ ಒಂದ್ ಕಾರಣ ಇರ್ತಿತ್ತು. ಇದೆಲ್ಲ ಮಾಡಿದಿದ್ರೆ ನಿಧಾನಕ್ಕೆ ಒಂದ್ ಸಣ್ಣದಾಗಿ ಭಾವನೆ ಬೆಳಿತಿತ್ತು. ಅಕ್ಕ ಎಷ್ಟೇ ಬೇಡ ಅಂದ್ರೂ ಬಾವ ಒಂದ್ ಸ್ವಲ್ಪ ಪ್ರೆಷರ್ ಹಾಕಿ ಮಾಡಿಸ್ಬೇಕಿತ್ತು. ಅಲ್ಲ, ಸತ್ಯವಾದ ಮಾತು ಕಣೆ, ನಿನಗ್ ಬಾಯಿಗೆ ಬೆಲ್ಲ ತುರ್ಕ. ಹೌದು, ಅವಾಗ್ಲೇ ಗಾಡಿ ಹಾಕಿ ನಿಲ್ಲಿಸ್ದೆ. ನೀನು ಹೇಳಿದ್ ಕೇಳಿ ಒಂದು ನಿಮಿಷ ಯೋಚನೆ ಮಾಡೋಣ ಅನ್ಸ್ತು, ಅದಕ್ಕೆ ನಿಲ್ಲಿಸ್ದೆ. ಈಗ ನೀನು ಹೇಳಿದ್ ಕರೆಕ್ಟು. ಅವರಿಬ್ರು ಹತ್ರ ಇದ್ದಷ್ಟು ಅವ್ರ ನಡುವೆ ಫೀಲಿಂಗ್ಸ್ಗಳು ಎಕ್ಸ್ಚೇಂಜ್ ಆಗತ್ತೆ. ಇದನ್ನ ನಮ್ಮ ಫಿಸಿಕ್ಸ್ ಅಲ್ಲಿ ಹೇಳ್ಕೊಂಡಿದ್ರು. ಮಣ್ಣಂಗಟ್ಟಿ. ಆಯ್ತು ಬಿಡ, ಈಗ ಹೋಗಿ ವಿನಯ್ ಹತ್ರ ಡೈರೆಕ್ಟ್ ಮಾತಾಡ್ತೀನಿ. ಮನೆಯಿಂದ ಆರ್ಡರ್ ಬಂದಿದೆ, ಅಪ್ಪ ಹೇಳಿದ್ದಾರೆ ವಿಡಿಯೋ ಮಾಡ್ಲೇಬೇಕಂತ ಅಂತ. ಆದ್ರೆ ಸೂರ್ಯಪ್ರಕಾಶ್ ಸರ್ ಹೇಳೇ ಇಲ್ವಲ್ಲ. ಇದು ಕೃಷ್ಣನ್ ಗೊತ್ತೇ ಇಲ್ವಲ್ಲ. ನೋಡು, ಅವರು ಒಬ್ರಿಗೊಬ್ರು ವಿಡಿಯೋ ಮಾಡಬೇಕಾದ್ರೆ ಆ ಒಳ್ಳೆ ಲೈಟಿಂಗ್ಸ್ ಅಲ್ಲಿ ಒಳ್ಳೆ ಡೈಲಾಗ್ಸ್, ಒಳ್ಳೆ ಮಾತುಕತೆ, ಆ ಫೀಲಿಂಗ್ಸ್ ಎಕ್ಸ್ಚೇಂಜ್ ಆಗ್ತಾ 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 ಹಂಗೆ ಲವ್ ಚುಮುಚುಮೂತ ಉಕ್ಕುತ್ತೆ. ಸತ್ಯ ಸುಳ್ಳು, ಪ್ರೀತಿ ಪಚಿತಿ ಇವೆಲ್ಲ ಬಿಟ್ಬಿಡ. ನಿನ್ಗೆ ಏನ್ ಬೇಕು ಫಸ್ಟ್ ಅದೇಳು. ನನಗೆ ನನ್ನ ಹೆಂಡತಿ ಬೇಕು ಕೃಷ್ಣ, ನನಗೆ ನನ್ನ ಹೆಂಡತಿ ಬೇಕು ಕಣೋ. ಬೆಳಗ್ಗೆ ಎದ್ದಾಗ ನಗನಗತ ಕಾಫಿ ತಗೊಂಡು ಕೊಡ್ಬೇಕು, ಖುಷಿಯಿಂದ ಆಫೀಸಿಗೆ ಕಳಿಸ್ಬೇಕು. ನಾನು ಆಫೀಸಲ್ಲಿದ್ದಾಗ ಫೋನ್ ಮಾಡಿ ಊಟ ಮಾಡಿದ್ರ ಕಾಫಿ ಕುಡಿದ್ರ ಅಂತ ವಿಚಾರಿಸ್ಬೇಕು. ನಾನು ಇದನ್ನೆಲ್ಲ ಮಾಡ್ತೀನಿ ತಾನೆ, ಅವಳು ಇದನ್ನೆಲ್ಲ ಮಾಡಬೇಕು ತಾನೆ. ನಾನು ಕೆಲಸ ಮುಗಿಸಿ ಮನೆಗೆ ವಾಪಸ್ ಬಂದಾಗ ಅವಳು ನನಗೋಸ್ಕರ ಕಾಯ್ತಾ ಕೂತಿರ್ಬೇಕು. ಅವಳು ನನಗೋಸ್ಕರ ಕಾಯ್ತಿದ್ದಾಳೆ ಅಂತ ನನಗೆ ಖುಷಿ ಆಗ್ಬೇಕು. ಇಬ್ರು ಒಟ್ಟಿಗೆ ಒಂದು ಸಿನಿಮಾ ನೋಡಬೇಕು, ಊಟ ಮಾಡಬೇಕು. ಊಟ ಆದ್ಮೇಲೆ ಒಂದು ಲಾಂಗ್ ವಾಕ್ ಹೋಗ್ಬೇಕು. ವಾಕ್ ಮಾಡ್ತಾ 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 ಏನು ನಾಟಕ ಮಾಡದೆ ಮುಕ್ತವಾಗಿ ಇಬ್ಬರೇ ಮಾತಾಡ್ಕೋಬೇಕು. ಬೇಸಿಕ್ಲಿ ನನಗೆ ನನ್ನ ಹೆಂಡತಿ ಬೇಕು ಕೃಷ್ಣ, ನನ್ನ ಪ್ರೀತಿ ಮಾಡೋಂಥ ಹೆಂಡತಿ ಬೇಕು. ಇದನ್ನೆಲ್ಲ ಹೋಗಿ ಹೇಳ್ಕೊಳೋ, ಕೇಳ್ಕೊಳೋದಲ್ಲ. ಇದನ್ನ ಹಿಂಗೆ ಹಿಂಗೆ ಅಂತ ಬೊಗಳೋ. ನಾನು ಅದನ್ನು ಮಾಡಿದ್ದೀನಿ ಕಣ, ಒಂದ್ಸಲ ಡೈರೆಕ್ಟ್ ಆಗಿ ಹೇಳಿದ್ದೀನಿ. ಅದಕ್ಕೆ ಅವಳು ಏನ್ ಮಾಡ್ಲು ಗೊತ್ತಾ? ಏನು? ಅವಳು ಹುಷಾರಾಗ್ಬಿಟ್ಲು, ನನ್ನ ಹತ್ರ ನಾಟಕ ಮಾಡಕ್ ಶುರು ಮಾಡಿದ್ಲು. ಹತ್ರ ಆಗೋದಿರಲಿ, ದೂರ ಆಗಕ್ ಶುರು ಆದ್ವಿ. ಬದಲಾಯಿಸಕ್ಕೆ ಎಲ್ಲಾ ತರ ಟ್ರೈ ಮಾಡಿದ್ನು ಕೃಷ್ಣ. ಅವಮಾನ ಬೇಜಾರು ಬಿಟ್ರೆ ಬೇರೆ ಏನು ಸಿಕ್ಕಿಲ್ಲ. ನನಗೆ ಮತ್ತೆ ಅದನ್ನೆಲ್ಲ ಮಾಡಿ ಬೇಜಾರಾಗಕ್ಕೆ ಇಷ್ಟ ಇಲ್ಲ. ಮತ್ತೆ ಅದನ್ನೆಲ್ಲ ಮಾಡಿ ಅನುಭವಿಸಕ್ಕೆ ನಂಗೆ ಇಷ್ಟ ಅಲ್ಲ ಕೃಷ್ಣ. ನನ್ನ ಹಣೆ ಬರದಲ್ಲಿ ಬರೆದಿದ್ದೇ ಇಷ್ಟೇ ಅನ್ಸುತ್ತೆ. ನಾನು ಮಾಡಿರೋ ಪಾಪಕ್ಕೆ ದೇವರು ಕರೆಕ್ಟಾಗಿ ಮಾಡಿದಾನಲ್ವಾ. ನಾರ್ಮಲ್ ಲೈಫ್ ಅನ್ನೋದನ್ನ ದೇವ್ರು ನನ್ನ ಹಣೆಯಲ್ಲಿ ಬರ್ದೇ ಇಲ್ಲ ಕಣೋ. ಆಸೆ ಆಗುತ್ತೆ ನಾರ್ಮಲ್ ಆಗಿರಬೇಕು, ಎಲ್ಲರ ಥರ ಖುಷಿಯಾಗಿರಬೇಕು ಅಂತ. ಏನ್ ಬೇಕಾದ ನಾನು ಮಾಡ್ತೀನಿ. ನಿನ್ಗೆ ಈ ಥರ ಎಲ್ಲ ಅನ್ಸೋದಕ್ಕೆ ನಾನು ಬಿಡಲ್ಲ ಕಣ.
ಅಮ್ಮ. ಹಲೋ ಕಂದ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಮ್ಮ. ಸರಿಯಾಗಿ ಹೊತ್ತೊತ್ತಿಗೆ ಊಟ ತಿಂಡಿ ಮಾಡ್ತಾ ಇದೆಯಲ್ವಾ? ಆ ಡಯಟು ಮಣ್ಣು ಮಸಿ ಇಂತೆಲ್ಲ ಮಾಡೋಕೆ ಹೋಗ್ಬೇಡ. ಹಾಗೆ ಮಾಡಿ ಉಪವಾಸ ಇರೋದೇನು ಬೇಡ. ದೊಡ್ಡ ಮನೆ ಅಲ್ವಾ, ಕೆಲಸನೂ ಜಾಸ್ತಿ ಇರುತ್ತೆ ಕಣೆ. ಇಲ್ಲಿ ಎಲ್ಲ ಆರಾಮಾಗಿದ್ದಮ್ಮ. ಈ ಮನೆ ಬಗ್ಗೆ ನನ್ಕಿಂತ ನಿಂಗೇನೆ ಜಾಸ್ತಿ ಟೆನ್ಷನ್ ಇದೆ ಅನ್ಸುತ್ತೆ. ಪುಟಿ, ಅಂದಾಗೆ ನಾವು ಒಂದು ಲಾಟ್ರಿ ಚೀಟಿ ಕಟ್ತಾ ಇದ್ವಿ, ನೆನಪಿದ್ಯಾ ನಿಂಗೆ? ಅದೇ ಕಣೆ, ರೆಸಾರ್ಟ್ದು. ಹ್ಞೂಮ್ಮ. ಅದನ್ನ ಅಡ್ವಾನ್ಸ್ ಆಗಿ ದುಡ್ಡು ಕಟ್ಟಿದ್ರೆ ಅವ್ನು ಮೊದಲೇ ಕೊಡ್ತೀನಿ ಅಂತ ಹೇಳಿದಾನೆ. ತುಂಬ ಒಳ್ಳೆ ಜಾಗ ಕಣೆ. ಮದುವೆ ಆಗಿ ಎಷ್ಟು ದಿವಸ ಆಯ್ತು, ನೀನು ವಿನಯ್ ಇಬ್ರು ಎಲ್ಲೂ ದೂರ ಹೋಗೇ ಇಲ್ಲ ಕಣೆ. ಕನಿಷ್ಠ ಒಂದೆರಡು ದಿನನಾದರೂ ಹೋಗಿ ಬನ್ನಿ. ಜಾಗ ಬದಲಾದ್ರೆ ನಿಮ್ಮ ಮನಸ್ಸುಗಳು ಬದಲಾಗತ್ತೆ. ಅದು ಅಲ್ಲದೆ ನೀವಿಬ್ಬರೇ ಸ್ವಲ್ಪ ಕಾಲ ಕಳೆದಂಗೂ ಆಗತ್ತೆ ಅಲ್ವಾ? ಅಕ್ಕಪಕ್ಕದ ಮನೆಯವರೆಲ್ಲರೂ ಕೇಳ್ತಿದ್ದಾರೆ ನನ್ನ, ಮದುವೆ ಆಗಿ ಇಷ್ಟು ದಿವಸ ಆಯಿತು, ನಿಮ್ಮ ಮಳೆಯ ನಿಮ್ಮ ಮಗಳನ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೇ ಇಲ್ವಾ ಅಂತಾರೆ. ಅವ್ರಿಗೆ ಏನು ಉತ್ತರ ಹೇಳಿ ನಾನು? ಕಲ್ಯಾಣಿ, ನಿನಗೂ ಸ್ವಲ್ಪ ಚೇಂಜ್ ಬೇಕಲ್ವೇನೆ? ಅಷ್ಟು ದೊಡ್ಡ ಮನೇಲಿ ಆ ಕೆಲಸ ಈ ಕೆಲಸ, ಅದನ್ನ ನಿಭಾಯಿಸು ಇದನ್ನ ನಿಭಾಯಿಸು, ಬರೀ ಇದೇ ಆಗೋಗುತ್ತಲ್ವಾ ನಿನಗೆ? ನೋಡಮ್ಮ, ನನಗಿಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನನಗೆ ಜಾಗ ಬದಲಾಗಬೇಕು ಏನೂ ಅನಿಸ್ತಾ ಇಲ್ಲ. ಇಲ್ಲಿ ಎಲ್ಲನೂ ಚೆನ್ನಾಗಿದೆ, ನಾನು ಆರಾಮಾಗಿದ್ದೀನಿ. ಅದು ಅಲ್ಲದೆ ಇವಾಗ ಎಲ್ಲಿ ನೋಡಿದ್ರು ವೆದರ್ ಸಮಸ್ಯೆನೆ, ಎಲ್ಲೂ ವೆದರ್ ಸರಿಯಾಗಿಲ್ಲಮ್ಮ. ಅದೆಲ್ಲ ಆಮೇಲೆ ನೋಡ್ಕೊಳ್ಳ. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ರುಕು, ಅವಳು ಒಪ್ಕೋತಾನೆ ಇಲ್ವಲ್ಲೇ? ನೀನು ಏನೇನು ಹೇಳೋಕೆ ಹೇಳಿದ್ಯೋ ಅದನ್ನೆಲ್ಲ ಸರಿಯಾಗಿ ಹೇಳಿದ್ದೀನಿ ಕಣೆ. ಆದರೂ ಅವಳು ಒಪ್ಪದೇ ಇದ್ರೆ ಏನು ಮಾಡೋದೆ? ಧೈರ್ಯ ಮಾಡಿ ಎಲ್ಲಾನು ತಿಳಿಸಿ ಹೇಳಿದ್ದೀನಿ ಕಣೆ. ಆದರೆ ಯಾವುದಕ್ಕೂ ಜಪ್ಪಯ್ಯ ಅಂತ ಇಲ್ಲ. ಹೀಗಾದರೆ ಏನೇ ಮಾಡೋದು? ಹೋಗ್ಲಿ ಬಿಡಮ್ಮ, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಮಿಕ್ಕಿದೆಲ್ಲ ನಮ್ಮ ಕೈಲಿ ಏನಿದೆ? ರುಕು, ಅವಳಲ್ಲಿ ನೆಮ್ಮದಿಯಾಗಿದ್ದಾಳ? ಕಲ್ಯಾಣಿ ನಿಜವಾಗ್ಲೂ ಸಂತೋಷವಾಗಿದ್ದಾಳೇನೆ?